ಇಂಗ್ಲಿಷ್ ವಾಕ್ಯಗಳಲ್ಲಿ ವೇಕಪ್ ಎದ್ದೇಳು ಎದ್ದೇಳಿಸು ಹೇಗೆ ಬಳಸಬೇಕು. ಈಗ ನಾನು ನಿಮಗೆ ಕಲಿಸ್ತಾ ಇರೋದು ಫ್ರೇಸಲ್ ವರ್ಬ್ಸ್. ಈ ಫ್ರೇಸಲ್ ವರ್ಬ್ಸ್ಗಳನ್ನು ನೀವು ವಾಕ್ಯಗಳಲ್ಲಿ ಉಪಯೋಗಿಸಿದರೆ ನಿಮ್ಮ ಇಂಗ್ಲೀಷ್ ತುಂಬ ಚೆಂದ, ಅಂದರೆ ಬ್ಯೂಟಿಫುಲ್ ಆಗಿ ಕೇಳಿಸ್ತದೆ. ನಿಮ್ಮನ್ನು ಕೇಳುವವರು ನೀವು ಒಳ್ಳೆ ಇಂಗ್ಲೀಷ್ ಗೊತ್ತಿದ್ದವರು, ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಅಂತ ತಿಳ್ಕೊಳ್ತಾರೆ. ಸೊ ನೀವು ಸಹ ಈ ಫ್ರೇಸಲ್ ವರ್ಬ್ಸ್ಗಳನ್ನು ನಿಮ್ಮ ವಾಕ್ಯಗಳಲ್ಲಿ, ನಿಮ್ಮ ಸಂಭಾಷಣೆಯಲ್ಲಿ ಉಪಯೋಗಿಸಲಿಕ್ಕೆ ಕಲಿಯಿರಿ. ವೇಕಪ್ ಅಂದರೆ ಎದ್ದೇಳು ಅಥವಾ ಎದ್ದೇಳಿಸು. ಐ ವೇಕಪ್ ಅರ್ಲಿ ಎವ್ರಿ ಮಾರ್ನಿಂಗ್. ನಾನು ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದೇಳುತ್ತೇನೆ. ಪ್ಲೀಸ್ ವೇಕಪ್, ಇಟ್ಸ್ ಆಲ್ರೆಡಿ ಲೇಟ್. ದಯವಿಟ್ಟು ಎದ್ದೇಳು, ಈಗಾಗಲೇ ತಡವಾಗಿದೆ. ವೇಕಪ್ ದ ಕಿಡ್ಸ್ ಫಾರ್ ಸ್ಕೂಲ್. ಶಾಲೆಗಾಗಿ ಮಕ್ಕಳನ್ನು ಎದ್ದೇಳಿಸು. ಸ್ವತಃ ಎದ್ದೇಳುವುದಕ್ಕೂ ಇನ್ನೊಬ್ಬರಿಗೆ ಎಬ್ಬಿಸುವುದಕ್ಕೂ ವೇಕಪ್ ಅಂತಾರೆ. ಈಗ ಇನ್ನೊಬ್ಬರಿಗೆ ಎಬ್ಬಿಸುವುದಕ್ಕೆ ವೇಕಿಮ್ ಅಪ್. ವೇಕ್ ಅಪ್ ದ ಕಿಡ್ಸ್ ಫಾರ್ ಸ್ಕೂಲ್. ಶಾಲೆಗಾಗಿ ಮಕ್ಕಳನ್ನು ಎದ್ದೇಳಿಸು. ವಾಟ್ ಟೈಮ್ ಡು ಯು ಯೂಶ್ವಲಿ ವೇಕಪ್. ನೀನು ಸಾಮಾನ್ಯವಾಗಿ ಎಷ್ಟು ಗಂಟೆಗೆ ಎದ್ದೇಳುತ್ತೀಯಾ. ದ ಲೌಡ್ ನಾಯ್ಸ್ ಮೇಡ್ ಮೀ ವೇಕಪ್. ಜೋರಾದ ಶಬ್ದ ನನ್ನನ್ನು ಎದ್ದೇಳಿಸಿತು. ವೇಕಪ್ ಆ್ಯಂಡ್ ಸಿ ದ ಬ್ಯೂಟಿಫುಲ್ ಸನ್ರೈಸ್. ಎದ್ದೇಳು ಮತ್ತು ಸುಂದರವಾದ ಸೂರ್ಯೋದಯವನ್ನು ನೋಡು. ಐ ನೀಡ್ ಆ್ಯನ್ ಅಲಾರ್ಮ್ ಟು ವೇಕಪ್. ನಾನು ಎದ್ದೇಳಲು ಅಲಾರಾಮ್ ಬೇಕು. ಹಿ ಡಿಡ್ ನಾಟ್ ವೇಕಪ್ ಈವನ್ ಆಫ್ಟರ್ ಕಾಲಿಂಗ್. ಕರೆದರೂ ಅವನು ಎದ್ದೇಳಲಿಲ್ಲ. ನನ್ನ ಈ ರಿಸರ್ಚ್ ಮತ್ತು ಟೀಚಿಂಗ್ ನಿಮಗೆ ಇಷ್ಟವಾದರೆ ನನ್ನನ್ನು ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗೆ